ಹಲೋ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಲೇಟೆಸ್ಟ್ ನ್ಯೂಸ್ ಬಂದಿದೆ WRD AW ಬಗ್ಗೆ. ತುಂಬ ಬೇಗ ನೋಟಿಫಿಕೇಶನ್ ಬರೋದಿದೆ. ಹೆಂಗೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮತ್ತು ಸಿಲೆಬಸ್ ಏನಿದೆ ಅದನ್ನು ಹೇಳ್ತೀನಿ, ಪ್ಯಾಟ್ರನ್ ಏನು ಕೊಟ್ಟಿದ್ದಾರೆ ಅದನ್ನು ಹೇಳ್ತೀನಿ, ಒಂದೆರಡು ಕನ್ಫ್ಯೂಷನ್ಸ್ ಇತ್ತು ಅದನ್ನು ಹೇಳ್ತೀನಿ. ಸೊ ದ್ಯಾಟ್ ಇವೆಲ್ಲ ಡೀಟೇಲ್ಸು ನಿಮ್ಗೆ ಹೇಳ್ಕೊಡ್ತೀನಿ. ಮತ್ತು ಯಾವುದು ಸಿಲೆಬಸ್ ಕನ್ಫರ್ಮೇಷನ್ ಏನಿದೆ ಅಂತ ಅದನ್ನು ಹೇಳ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಇದನ್ನು ಕರ್ನಾಟಕ ರಾಜ್ಯಪತ್ರದಿಂದ ನಾನು ಹೇಳ್ತಾ ಇರೋದು. ನಾನು ಏನಂತಂದರೆ ಅಲ್ಲಿಂದ ಡೌನ್ಲೋಡ್ ಮಾಡಿದಾಗ ನಮಗೆ ಸಿಗುತ್ತೆ ಇದು. ಸೊ ಇದು ನೋಡಿ, ಇಲ್ಲೇ ಡೇಟ್ ಕೊಟ್ಟಿದ್ದಾರೆ, ನೀವೇ ನೋಡ್ಬೋದು. ಏನಂತಂದರೆ ಇಲ್ಲಿ ನೋಡಿ, March 6, 2026. ಇದು ಲೇಟೆಸ್ಟ್ ಒಂದು ದಿವಸ ಹಿಂದೆನೇ ಬಂದಿರೋದು ಇದು. ಸೊ ಇಲ್ಲಿ ಏನಂತಂದರೆ ರಾಜ್ಯ ಸರ್ಕಾರದ ಮುಖ್ಯ ಆದೇಶ ಸುತ್ತಲೇ ಮುಂತಾದ ಎಲ್ಲ ಇಲಾಖೆಗಳು ಸಂಬಂಧಿಸಿದ ಆದೇಶಗಳು ಅಂತ ಇದೆ, ರೈಟ್. ಸೊ ನಮಗೆ ಬೇಕಾಗಿರೋದೇನಿದೆ ನಾನು ಅದಷ್ಟೇ ಹೇಳ್ಕೊಡ್ತೀನಿ, ರೈಟ್. ಇದು ಲೇಟೆಸ್ಟ್ ನಿನ್ನೆ ಬಜೆಟ್ ಆದಮೇಲೆ ಬಂದಿರೋದು. ಸೊ ಇದರಲ್ಲಿ ನೋಡಿ, ನಮಗೆ ಬೇಕಾಗಿರೋದು WRD AW. ಅದರಲ್ಲಿ ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ದಟ್ ನೀವು ನೋಡ್ಕೊಳ್ಳಿ ಒಂದ್ಸಲ. ಓಕೆ, ಒಂದು ನಿಮಿಷ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟು 50% ರಿಸರ್ವೇಷನ್ ಏನಿದೆ ಅದು ಕನ್ಫ್ಯೂಷನ್ ನಡೀತಾ ಇತ್ತಲ್ಲ, 56%, 50%, 50% ಅಂತ ಮಾಡಿ ಅಂತ ಇಲ್ಲಿ ಅವರು ಹೊರಡಿಸಬೇಕು ಅಂತ ಹೇಳಿದ್ದಾರೆ. ಸೊ 27/2/2026 ಏನೇನಾಗಿತ್ತು ಅದರೆಲ್ಲ ಇಲ್ಲಿ ಸ್ಟೋರಿ ಇದೆ. ಅದು ನಮಗೆ ಬೇಡ. ನಮಗೆ ಬೇಕಾಗಿರೋದು ಏನಿದೆ ನಾನು ನಿಮಗೆ ಅದನ್ನು ತೋರಿಸ್ತೀನಿ. ಇಲ್ಲಿದೆ ನೋಡಿ, ಮುಂದುವರೆದು. ಇಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ, ಮುಂದುವರೆದು ಖಾಲಿ ಇರುವ ನೇರ ನೇಮಕಾತಿ ಹುದ್ದೆಗಳಲ್ಲಿ ಸುಮಾರು 56,432 ಹುದ್ದೆಗಳನ್ನು ತುಂಬುವ ಪ್ರಕ್ರಿಯೆಯನ್ನು ಮುಂದಿನ 30 ದಿನಗಳಲ್ಲಿ ಪ್ರಾರಂಭಿಸುವಂತೆ ಎಲ್ಲ ಇಲಾಖೆಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಿಗೆ ತಿಳಿಸಿದೆ ಅಂತ ಹೇಳ್ತಾ ಇರೋದು. ಅಂದರೆ ಏನು, ಯಾವ್ಯಾವುದು ಇಂಪಾರ್ಟೆಂಟ್ ಇದೆ, ಯಾವ್ಯಾವುದು ಆಲ್ರೆಡಿ ನೋಟಿಫೈ ಆಗಂಗಿದೆ, ಅದು ಎಲ್ಲನೂ ತುಂಬ ಬೇಗ ಮಾಡಬೇಕು. ಅದು ಬೇಗ ಅಂದರೆ ಎಷ್ಟು? 30 ದಿನ ಒಳಗಡೆ ಏನು ಹೇಳಿದ್ದಾರೆ, ತುಂಬುವ ಪ್ರಕ್ರಿಯೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದರೆ ಏನು? ಸೊ ಪ್ರಪೋಸಲ್ ಮಾಡ್ಕೋತಾರೆ, ಆಮೇಲೆ ನೋಟಿಫಿಕೇಶನ್ಸ್ ಕೊಡ್ತಾರೆ, ರಫ್ ಬರುತ್ತೆ, ಆಮೇಲೆ ಫೈನಲ್ ಬರುತ್ತೆ. ಒಂದು ತಿಂಗಳು ಅಂತಂದರೆ ಅವ್ರು ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಮಗೆ ಬರೋದು 1 or 1 to 2 months ಆಗ್ಬೋದು. ನಮಗೇನು ಇಂಪಾರ್ಟೆಂಟ್ ಇದೆ, ಬರೋದಿದೆ ಅಂತ ಕನ್ಫರ್ಮ್ ಆಗಿದೆ ತಾನೆ. ಸೊ ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಹೇಳ್ತೀನಿ ನೋಡಿ. ಇಂಪಾರ್ಟೆಂಟ್ ಏನಿದೆ ಅದನ್ನು ನೋಡೋಣ ನೆಕ್ಸ್ಟು. ಈಗ ನೆಕ್ಸ್ಟ್ ನೋಡಿ, ನಮಗೆ ಬೇಕಾಗಿರೋದು ಇಲ್ಲಿದೆ. ಏನು ವಿಷಯ? ಜಲಸಂಪನ್ಮೂಲ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಹುದ್ದೆಗಳ ನೇರ ನೇಮಕಾತಿ ಸಿವಿಲ್ ಮತ್ತು ಮೆಕ್ಯಾನಿಕಲ್ ವೃಂದದವರಿಗೆ ಅನುಪಾತ ನಿಗದಿಪಡಿಸುವ ಕುರಿತು ಕಾರ್ಯಕಾರಿ ಆದೇಶ ಅಂತ ಇದೆ. ಸೊ ಇಲ್ಲಿ ಏನು ಮಾಡಿದ್ರು ಗೊತ್ತಾ, ಇದೊಂದು ಕನ್ಫ್ಯೂಷನ್ಸ್ ಇತ್ತು. ಸಿವಿಲ್ ಮೆಕ್ಯಾನಿಕಲ್ ಮಾಡಿರೋರು ಎಲ್ಲನೂ WRD AW ಸಿವಿಲ್ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು ಅಂತ ಇತ್ತು. ಸೊ ಅದನ್ನು ಅವ್ರು ಏನು ಡಿವೈಡ್ ಮಾಡ್ತಾ ಇದ್ದಾರೆ ಇವಾಗ, ರೈಟ್. ಅದನ್ನು ಡಿವೈಡ್ ಮಾಡಿಬಿಟ್ಟು ಇದು ಏನಂತಂದರೆ ಇದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅದು ನಮ್ಗೆ ಟೆನ್ಷನ್ ಬೇಡ, ಅದೆಲ್ಲ ಡಿಪಾರ್ಟ್ಮೆಂಟ್ ಕೆಲಸ ಅವ್ರು ಮಾಡ್ಕೊಂಡು ಬಿಡ್ತಾರೆ. ನಮಗೇನು ಇಂಪಾರ್ಟೆಂಟ್ ಇದೆ ಅಂತಂದರೆ ನಾನು ಅದನ್ನು ತೋರಿಸ್ತೀನಿ ನಿಮಗೆ. ಇಲ್ಲಿದೆ ನೋಡಿ, ಜಲಸಂಪನ್ಮೂಲ ಇಲಾಖೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರು ಮೆಕ್ಯಾನಿಕಲ್ ವೃಂದದವರಿಗೆ ವಿದ್ಯಾರ್ಥಿ ಮತ್ತು ಪ್ರತ್ಯೇಕ ಪಠ್ಯಕ್ರಮ ನಿಗದಿ. ಅಂದರೆ ಏನಾಗಿತ್ತು ಗೊತ್ತಾ, ಪ್ರತ್ಯೇಕ ಏನಂತ ಸಿಲೆಬಸ್ ಕೊಟ್ಟಿರಲಿಲ್ಲ, ಸಿವಿಲೇ ಓದಬೇಕು ಅಂತ ಕೊಟ್ಟಿದ್ದು. ಅದು ಹೆಂಗಾಗುತ್ತೆ? ಆಗೋದಿಲ್ಲ ತಾನೆ. ಸೊ ಅದನ್ನು ಅವರು ಡಿವೈಡ್ ಮಾಡಿದ್ದಾರೆ. ಬಟ್ ಇದು ಮೆಕ್ಯಾನಿಕಲ್ಲು ಅಷ್ಟೇ ಅಲ್ಲ, ಸಿವಿಲ್ಲು ಇದರಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ, ನೋಡೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. ಸೊ ಮೊದಲು ಸಿವಿಲ್ ಅವ್ರು ಮೆಕ್ಯಾನಿಕಲ್ ಇರಬೇಕು ಅಂತ ನಡೀತಾ ಇತ್ತು. ಸೊ ಈಗ ಅದಿಲ್ಲ, ಅದು ಚೇಂಜ್ ಮಾಡಿದ್ದಾರೆ. ಸಿಂಪಲಾಗಿ ಹೇಳಬೇಕೇನು ಅಂತಂದರೆ ಸಿವಿಲ್ ಬೇರೆ, ಮೆಕ್ಯಾನಿಕಲ್ ಬೇರೆ ಮಾಡ್ತಾ ಇದ್ದಾರೆ. ಓಕೆ. ಸೊ ಈಗ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಹೇಳಿದ್ದಾರೆ ನೋಡಿ, ಈ ಒಂದು ಪ್ಯಾರಾಗ್ರಾಫಲ್ಲಿ. ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಸಂಬಂಧಿಸಿದಂತೆ ಕರ್ನಾಟಕ ವಾಟರ್ ರಿಸೋರ್ಸ್ ಸರ್ವಿಸ್ ರಿಕ್ರೂಟ್ಮೆಂಟ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಕಾಂಪಿಟೇಟಿವ್ ಎಕ್ಸಾಮ್ ಸ್ಕೀಮಲ್ಲಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ವಿಭಾಗವನ್ನು ಸಿವಿಲ್ ಹುದ್ದೆಗಳ ನೇರ ನೇಮಕಾತಿಗೆ ಸಂಬಂಧಿಸಿದಂತೆ ಮಾತ್ರ ನೇಮಕಾತಿ ವಿಧಾನ ಮತ್ತು ಪಠ್ಯಕ್ರಮಗಳು ತಿಳಿಸಲಾಗಿದ್ದು ಮೆಕ್ಯಾನಿಕಲ್ ಇರಲಿಲ್ಲ ಅಂತ ಹೇಳ್ತಾ ಇರೋದು. ಓಕೆ. ಈಗ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇದೆ ನೋಡಿ ಇಲ್ಲಿ, ರೈಟ್. ನೇಮಕಾತಿ ಸಂಬಂಧಿಸಿದಂತೆ ಸ್ಪರ್ಧಾರ್ಥಕ ಪರೀಕ್ಷಾ ವಿಧಾನವನ್ನು ಬಯೋ ಆಯ್ಕೆ ಮಾದರಿಯ ವಿವರಣಾತ್ಮಕ ಮಾದರಿಯ ಎಂಬುದರ ಬಗ್ಗೆ ಇರಲಿಲ್ಲ. ಸೊ ಇದನ್ನು ಮಾಡಿದಾಗ ಏನಂತಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಜಲಸಂಪನ್ಮೂಲ ಇಲಾಖೆ ಕಾರ್ಯವ್ಯಾಪಕ ಸಿವಿಲ್ ಮತ್ತು ಮೆಕ್ಯಾನಿಕಲ್ ಹುದ್ದೆ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಅದನ್ನು ಕರ್ನಾಟಕ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ ಏನಿತ್ತಲ್ಲ, ಸೊ ಅದ್ರ ಪ್ರಕಾರ ಮಾಡ್ತಾ ಇರೋದು, ರೈಟ್. ಪ್ರತ್ಯೇಕ ನೇಮಕಾತಿ ವಿಧಾನ ಮತ್ತು ಪಠ್ಯಕ್ರಮಗಳನ್ನು ಅಳವಡಿಸಿಕೊಳ್ತಾ ಇದ್ದಾರೆ. ಅಂದರೆ ಸಿವಿಲ್ ಬೇರೆ, ಮೆಕ್ಯಾನಿಕಲ್ ಬೇರೆ. ಇದು ಅಂತೂ ಅರ್ಥ ಆಯಿತು. ಈಗ ಇನ್ನೊಂದು, ಈಗ ಎಲ್ಲರೂ PWD ಎಕ್ಸಾಮ್ ಬರ್ತಿದ್ದೀರಾ, ನಿಮ್ಮೆಲ್ಲರಿಗೂ ಗೊತ್ತಿದೆ. PWD AW ಎಕ್ಸಾಮಲ್ಲಿ ಹೆಂಗಿತ್ತು ಅಂತಂದರೆ ಎಲ್ಲನೂ ರೈಟಪ್ ಇತ್ತು. ಅಂದರೆ ಕಂಪಲ್ಸರಿ ಕನ್ನಡ ಪೇಪರು, ಕಂಪಲ್ಸರಿ ಇಂಗ್ಲೀಷ್ ಪೇಪರು, GK ಪೇಪರು, ಆಮೇಲೆ 4 ಟೆಕ್ನಿಕಲ್ ಪೇಪರ್ ಎಲ್ಲನೂ ರೈಟಪ್ ಇತ್ತು.
ಜಿ ಕೆನೂ ರೈಟಪ್ ಇತ್ತು. ಸೊ ಇದರಲ್ಲಿ ಏನು ಚೇಂಜ್ ಮಾಡಿದ್ದಾರೆ, ಜಿ ಕೆ ಒಂದಷ್ಟೇ ಚೇಂಜ್ ಆಗಿದೆ. ಏನು ಚೇಂಜ್ ಮಾಡಿದೆ ಅಂದರೆ MCQ ಇಟ್ಟಿದ್ದಾರೆ, ರಿಮೈನಿಂಗ್ ಎಲ್ಲ ಮತ್ತೆ ಸೇಮ್ ಇದೆ. ಓಕೆ, ಅದಷ್ಟೇ ಚೇಂಜ್ ಇದೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ರೈಟ್. ಸೊ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಒಂದನೇ ಪತ್ರಿಕೆಯನ್ನು ಬಹು ಆಯ್ಕೆ ಮಾದರಿಯಲ್ಲಿ ಹಾಗೂ ಎರಡನೇ ಪತ್ರಿಕೆಯನ್ನು ವಿವರಣಾತ್ಮಕ ಮಾದರಿಯಲ್ಲಿ ನಿಗದಿಪಡಿಸಿ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ಸೂಕ್ತ ತಿದ್ದುಪಡಿ ಹೊರಡಿಸುವುದು ಅವಶ್ಯವಿರುತ್ತದೆ. ಅಂದರೆ ಇಲ್ಲಿ ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ, ಜಿ ಕೆ ಪೇಪರ್ ಏನಿದೆ MCQ ಬೇಸ್, ರಿಮೈನಿಂಗ್ ಪೇಪರ್ ಏನಿದೆ ರೈಟ್ ಅಪ್ ಪೆನ್ ಆ್ಯಂಡ್ ಪೇಪರ್, ಕ್ಲಿಯರಾಗಿ ಹೇಳ್ತಾ ಇರೋದು. ಓಕೆ, ಸೊ ಇದು ನಿಮ್ಗೆ ಅರ್ಥ ಆಯಿತು. ಈಗ ಎಷ್ಟು ಪೋಸ್ಟ್ ಬರೋದಿದೆ ಅಂತ ಇಲ್ಲೂ ಗೊತ್ತಾಗುತ್ತೆ ನೋಡಿ, ರೈಟ್. ಜಲಸಂಪನ್ಮೂಲ ಇಲಾಖೆ ವೃಂದ ನೇಮಕಾತಿ ನಿಯಮಾನುಸಾರ ನೇರ ನೇಮಕಾತಿ ಅಡಿ ಮಂಜೂರಾದ ಸುಮಾರು 240 ಮಂಜೂರಾಗಿರೋದು, ಇದು ಸ್ಯಾಂಕ್ಷನ್ ಆಗಿರೋದಲ್ಲ, ಮಂಜೂರಾಗಿರೋದು. ಇದರಲ್ಲಿ ಎಷ್ಟು ಬರ್ಬೋದು ನಮಗೆ ಗೊತ್ತಿಲ್ಲ. 240 ವೆಕೆಂಟ್ ಇದೆ, ಆಯಿತಾ. ಮಂಜೂರಾಗಿರುವ ಸುಮಾರು ಏನಾಗಿದೆ ಅಂದರೆ ಭರ್ತಿ ಮಾಡದೆ ಖಾಲಿ ಉಳಿದಿದ್ದು ಇಲಾಖೆಯ ವ್ಯಾಪ್ತಿಯಲ್ಲಿ ಯೋಜನೆಗಳು ಕಾಲ ಪೂರ್ಣಗೊಳಿಸಲು, ಇದೆಲ್ಲ ಹೇಳ್ತಾ ಇದ್ದಾರೆ ಕತೆಗಳು, ರೈಟ್. 240 ಏನಿದೆ ವೆಕೆಂಟ್ ಇದೆ, ಇಷ್ಟು ಬರುತ್ತಾ ಸರ್, ಬರೋದಿಲ್ಲ. ಇಷ್ಟು DAW ಒಂದೇ ಸಲ ಕಾಲ್ ಫಾರ್ಮ್ ಮಾಡಲ್ಲ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್, ಓಕೆ ಅನ್ನೋದಿಲ್ಲ. ಯಾಕೆಂದರೆ ಸ್ಯಾಲ್ರಿನೂ ಜಾಸ್ತಿ ಇರುತ್ತೆ, ಇವೆಲ್ಲ ಬೇರೆ ಬೇರೆ ಕತೆಗಳಿರುತ್ತೆ, ಆಯಿತಾ. ಸೊ ಅದಕ್ಕೆ ಏನಂತಂದರೆ ಈಗ ಸಿಂಪಲ್ ಆಗಿ ಹೇಳಬೇಕೇನು ಅಂತಂದರೆ WRD AEE HKದಂತೂ ಕನ್ಫರ್ಮ್ ಇದೆ. HKದು ನಾನ್ HKದು ಹೇಳ್ತೀನಿ. ಇದು HKದಂತೂ ನಿಮಗೆ ಗೊತ್ತಿದೆ. AEE ಏನಂತಂದರೆ 28 ಪೋಸ್ಟ್ ಅಪ್ರೂವ್ ಆಗಿದೆ ಆಲ್ರೆಡಿ, ಅದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದನೂ ಅಪ್ರೂವ್ ಆಗಿದೆ. ಜಸ್ಟ್ ನೋಟಿಫಿಕೇಶನ್ ಬರೋದು ಅಷ್ಟೇ ಬಾಕಿ ಇದೆ. ಈಗ ಈ 240ಯಲ್ಲಿ ಏನಂತಂದರೆ ನಾನ್ HK ಅಟ್ಲೀಸ್ಟ್ ಒಂದು 70 to 80 ಪೋಸ್ಟ್ ಅಂತೂ ಬಿಟ್ಟೇ ಬಿಡ್ತಾರೆ. ನನ್ನ ಪ್ರಕಾರ ನಾನು ಹೇಳ್ತಾ ಇರೋದು 70 ಪೋಸ್ಟ್ ಅಂತೂ ಅಥವಾ 60 ಪೋಸ್ಟ್ ಅಂತೂ ಎನಿ ಕಂಡೀಷನ್ ವರ್ಸ್ಟ್ ಕಂಡೀಷನ್ ಬಿಟ್ಟೇ ಬಿಡ್ತಾರೆ. ಓಕೆ, ಇದು ಜಸ್ಟ್ ಎಕ್ಸ್ಪೆಕ್ಟೇಷನ್. ಇದನ್ನು ತೊಗೊಂಡ್ಬಿಟ್ಟು ಮತ್ತೆ ಅದಿಷ್ಟೇ ವಿಡಿಯೋ ಕಟ್ ಮಾಡಿಬಿಟ್ಟು ಎಲ್ಲರೂ ಹಾಕಬೇಡಿ, ಆಯಿತಾ. ನಾನು ಎಕ್ಸ್ಪೆಕ್ಟೇಷನ್ ಹೇಳ್ತಾ ಇರೋದು, ಇರ್ಬೋದು ಬರ್ಬೋದು, ಆಯಿತಾ. ಕ್ಲಿಯರ್ ಮಾಡ್ತಾ ಇದ್ದೀನಿ ಮೊದಲೇ, ಯಾಕೆಂದರೆ ತುಂಬ ಜನ ಮಾಡ್ತಾ ಇದ್ದಾರೆ, ಅದಕ್ಕೆ ಹೇಳ್ತಾ ಇರೋದು. ಈಗ ನೋಡಿ ನೆಕ್ಸ್ಟ್ ಏನಂತಂದರೆ ವಿದ್ಯಾರ್ಥಿ ಬಗ್ಗೆ ಇದೆ, ಇದು ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇಲ್ಲಿ ಇಂಪಾರ್ಟೆಂಟ್ ಇರೋದನ್ನೇ ನೋಡಿ. ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನೋಡಿ, ಸ್ಯಾಲ್ರಿ 83,000 ಇದೆ, ರೈಟ್. ಚೆನ್ನಾಗಿದೆ. 83,000 ಅಂದರೆ ನಿಮಗೆ ಇನ್ ಹ್ಯಾಂಡ್ ಸ್ಯಾಲ್ರಿನೂ 1 ಲಕ್ಷ ಮೇಲೆ ಬರುತ್ತೆ, ಯಾವುದೋ AEE ಆದಮೇಲೆ, ಇವಾಗೆಲ್ಲ. ಸೊ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಿವಿಲ್ ಇದ್ದಂತಂದರೆ ನೀವು ಆಗಬೇಕಂತಂದರೆ ನಿಮ್ಮದು BE ಸಿವಿಲ್ ಆಗಿರಬೇಕು, ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗು. ಅದೇ ಮೆಕ್ಯಾನಿಕಲ್ ಅಂತಂದರೆ ಸಿಂಪಲ್ BE ಇನ್ ಮೆಕ್ಯಾನಿಕಲ್ ಆಗಿರಬೇಕು. ಈಗ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ಇಲ್ಲಿದೆ ನೋಡಿ, ಕಾಂಪಿಟೇಟಿವ್ ಎಕ್ಸಾಮು. ರಿಟರ್ನ್ ಎಕ್ಸಾಮಿನೇಷನ್ ಇನ್ ಕನ್ನಡ, ಇಂಗ್ಲೀಷ್, ಆಪ್ಷನಲ್ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟಿವ್ ಟೈಪ್ ಇನ್ ಜನರಲ್ ನಾಲೆಜ್ ಆ್ಯಂಡ್ ಸ್ಪೆಸಿಫೈಡ್ ಇನ್ ದ ಅನೆಕ್ಸರಿ ಅಂತ ಹೇಳ್ತಾ ಇರೋದು, ರೈಟ್. ಸೊ ಏನಿದೆ ನೋಡೋಣ ಇವಾಗ. ರಿಟರ್ನ್ ಎಕ್ಸಾಮಲ್ಲಿ ಆಲ್ ಕ್ವಶನ್ ಪೇಪರ್ಸ್ ಎಕ್ಸೆಪ್ಟ್ ಕನ್ನಡ ಲ್ಯಾಂಗ್ವೇಜ್ ಪೇಪರ್ ಮಸ್ಟ್ ಬಿ ಆನ್ಸರ್ಡ್ ಇನ್ ಇಂಗ್ಲೀಷ್ ಇನ್ ದೇರ್ ಓನ್ ಹ್ಯಾಂಡ್ ಅಂತ ಹೇಳ್ತಾ ಇರೋದು. ಅಂದರೆ ನಿಮ್ಮ ಕೈಯಿಂದ ಬರಿಬೇಕು, ಆಯಿತಾ. ಬರೀ ಕನ್ನಡ ಒಂದು ಅಂತಂದರೆ ಎಲ್ಲ ಇಂಗ್ಲೀಷಲ್ಲೇ ಬರಿಬೇಕು, ಕೈಯಲ್ಲೇ ಬರಿಬೇಕು, ಬರೀ ಕನ್ನಡ ಅಷ್ಟೇ ಕನ್ನಡದಲ್ಲಿ ಬರಿಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇಂಗ್ಲೀಷ್ ಪೇಪರು ಇದು ನೀವು PWDಯಲ್ಲಿ ಬರ್ದಿದ್ರಲ್ಲ, ಸೇಮ್ ಇದೆ, ಮತ್ತೇನು ಚೇಂಜ್ ಇಲ್ಲ. ಇಂಗ್ಲೀಷ್ ಪೇಪರು ಮ್ಯಾಕ್ಸಿಮಮ್ 100 ಮಾರ್ಕ್ಸು, ಆಯಿತಾ. ಡ್ಯೂರೇಷನ್ನು 1.5. ಕನ್ನಡ ಪೇಪರು ಸೇಮ್ 100 ಮಾರ್ಕ್ಸು, ಏನಂತಂದರೆ 1.5 ಅವರ್ ಟೈಮು. ಇದಂತೂ ಗೊತ್ತಿದೆ. ಆಪ್ಟೇನ್ ಕಂಪಲ್ಸರಿ ಪೇಪರು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ನೀವೇನಂತಂದರೆ ಕ್ವಾಲಿಫೈಯಿಂಗ್ ಇದೆ 30%, ಓವರಾಲ್ 35% ಅಗ್ರಿಗೇಟ್ ತೊಗೊಳ್ಬೇಕು. ಇದು ಗೊತ್ತಿದೆ ನಿಮಗೆ, ಗೊತ್ತಿಲ್ಲ ಅಂದರೆ ಹೇಳ್ತಾ ಇರೋದು. ಇಂಗ್ಲೀಷಲ್ಲಿ 30, ಕನ್ನಡದಲ್ಲಿ 30, ಬಟ್ ಓವರಾಲ್ 35% ಇರಬೇಕು ಎರಡರದ್ದು. ಸೊ ಇದು ಇದ್ದೇ ಇರಬೇಕು. ಜನರಲ್ ನಾಲೆಜ್ ಬಂದುಬಿಟ್ಟು ಚೇಂಜ್ ಆಗಿದೆ, 100 ಮಾರ್ಕ್ಸ್ ಇದೆ, ಬಟ್ ಏನಿದೆ MCQ ಇದೆ. ಓಕೆ, ಡನ್. ಎಸ್. ನೆಕ್ಸ್ಟು ಆಪ್ಷನಲ್ ಸಬ್ಜೆಕ್ಟ್ ಅಂತ ಇದೆ. ಆಪ್ಷನಲ್ ಸಬ್ಜೆಕ್ಟಲ್ಲಿ ಏನಿದೆ, ಈಗ ಆಪ್ಷನಲ್ ಸಬ್ಜೆಕ್ಟಲ್ಲಿ ಏನು ಮಾಡ್ತಾರೆ ಅಂತಂದರೆ ಸೆಲೆಕ್ಟ್ ಎನಿ 2 ಆಫ್ ದಿ ಸಬ್ಜೆಕ್ಟ್ ಸ್ಪೆಸಿಫೈಡ್ ಇನ್ ದ ಪಾರ್ಟ್ ಎ ಆ್ಯಂಡ್ ಎನಿ 2 ಆಫ್ ದಿ ಸಬ್ಜೆಕ್ಟ್ ಸ್ಪೆಸಿಫೈಡ್ ಇನ್ ಪಾರ್ಟ್ ಬಿ. ಸರ್ ಇದು ಯಾವುದು, ಇದು ಪಾರ್ಟ್ ಎ ಪಾರ್ಟ್ ಬಿ, ನಾನು ಹೇಳ್ತೀನಿ, ಸ್ವಲ್ಪ ವೇಟ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಇದು ಏನು ಕೊಟ್ಟಿದ್ದಾರೆ ಇವಾಗ ಅಂತಂದರೆ ಟೋಟಲ್ ಆಗಿ ನಮ್ಮದು ಸಿವಿಲ್ ಸಬ್ಜೆಕ್ಟ್ಸ್ ಏನು ಅಂತಂದರೆ ಟೆಕ್ನಿಕಲ್ ಪೇಪರು 4 ಇರುತ್ತೆ. ಪಾರ್ಟ್ ಎಲ್ಲಿ 2, ಪಾರ್ಟ್ ಬಿಯಲ್ಲಿ 2. ಕ್ಲಿಯರಾ? ಇಲ್ಲಿ ಕೊಟ್ಟಿದ್ದ ನೋಡಿ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಇದೇನು ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಇದು ಮೆಕ್ಯಾನಿಕಲ್ ಸಿಲೆಬಸ್ ಇದೆ. ಇದು ಮೆಕ್ಯಾನಿಕಲ್ ಸಿಲೆಬಸ್. ಇಲ್ಲಿ ನೋಡಿ, ಇದೆಲ್ಲ ಸಿಲೆಬಸ್ನ ಕೊಟ್ಟಿದ್ದಾರೆ, ತುಂಬ ಡೀಟೇಲ್ ಆಗಿ ಒಳ್ಳೆಯದು ಚೆನ್ನಾಗಿ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ. ಸೊ ಮೆಕ್ಯಾನಿಕಲ್ ಅವ್ರು ಯಾರಿದ್ದಾರೆ ಇದು ನಾನು ಶೇರ್ ಮಾಡ್ತೀನಿ, ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿ, ರೈಟ್. ಒನ್ ಟೈಮ್ ಅಪಾರ್ಚುನಿಟಿ ಸಿಗುತ್ತೆ ಮೆಕ್ಯಾನಿಕಲ್ ಅವ್ರಿಗೆ. ಸಿವಿಲ್ ಇನ್ನೂ ಜಾಸ್ತಿ ಬರುತ್ತೆ, ಮೆಕ್ಯಾನಿಕಲ್ ತುಂಬ ಕಮ್ಮಿ ಬರುತ್ತೆ. ಸೊ ಡೇ 1 ಇವತ್ತಿಂದನೇ ಸ್ಟಾರ್ಟ್ ಮಾಡಬೇಕು ಎಲ್ಲರೂ. ಮೆಕ್ಯಾನಿಕಲ್ ಅವ್ರು ಯಾರ್ಯಾರು ನೋಡ್ತಾ ಇದ್ದಾರೆ ವಿಡಿಯೋನ. ಸೊ ಇದು ಮೆಕ್ಯಾನಿಕಲ್ ಇದೆ, ಇದೆಲ್ಲನೂ ನೀವು ನೋಡ್ಕೊಳ್ಳಿ ಒಂದ್ಸಲ, ಇದನ್ನು ಮಾಡಿ, ಆಯಿತಾ. ಸೊ ಈಗ ನಾನು ಇಂಪಾರ್ಟೆಂಟ್ ಏನಿದೆ ನಾನು ಹೇಳ್ತೀನಿ ನೋಡಿ, ಇಂಪಾರ್ಟೆಂಟ್ ನಿಮ್ಗೆ ತೋರಿಸ್ಕೊಡ್ತೀನಿ ಸ್ವಲ್ಪ, ಅದನ್ನು ನೋಡಿ. ಇಲ್ಲಿ ಏನು ಹೇಳಿದ್ರು ಅಂತಂದರೆ
ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ ಈಚ್ ಸಬ್ಜೆಕ್ಟ್ ಈಸ್ 100, ಡ್ಯೂರೇಷನ್ ಆಫ್ ಈಚ್ ಪೇಪರ್ ಈಸ್ 3 hours. ಯಾವುದು ಪಾರ್ಟ್ ಎ ಪಾರ್ಟ್ ಬಿ. ಈಗ ನಾನು PWD-AEE ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು PWD-AEE ಇದು ಏನಂತಂದ್ರೆ ನೋಟಿಫಿಕೇಶನ್ ನಾನು ಓಪನ್ ಮಾಡಿದ್ದೀನಿ, ನಿಮ್ಮ ಸ್ಕ್ರೀನ್ ಮೇಲೆ ಇವಾಗ ಕಾಣಿಸ್ತಾ ಇರೋದು. ಅದನ್ನು ನೋಡಿದಾಗ ನೀವು ಇಲ್ಲಿ ನೋಡಿ ಏನು ಹೇಳಿದ್ದಾರೆ ಅಂದರೆ, ಕನ್ನಡ ಪೇಪರ್ ಇತ್ತು, ಇಂಗ್ಲೀಷ್ ಪೇಪರ್ ಇತ್ತು, 100 ಮಾರ್ಕ್ದು ಆಯಿತಾ. ಇದು 100, ಇದು 100, ಆಮೇಲೆ 1.5 ಬಟ್ ಇಲ್ಲಿ GK ಪೇಪರ್ ಏನಿತ್ತು ಅಂತಂದರೆ ಇಲ್ಲೂ ರೈಟ್ ಅಪ್ ಇತ್ತು. ರೈಟ್, GK ಪೇಪರ್ ಏನಿತ್ತು, ರೈಟ್ ಅಪ್ ಇತ್ತು ಆಯಿತಾ. ಅದಾದಮೇಲೆ ಈಗ ಏನು ಹೇಳ್ತಾ ಇದ್ದಾರೆ ಯಾರು, ಇದೊಂದು ಡ್ರಾಫ್ಟಲ್ಲಿ ನಾನು ನೋಡಿದಾಗ ಈ ಡ್ರಾಫ್ಟ್ ಏನು ಹೇಳ್ತಾ ಇದೆ, ಈ ಪಾರ್ಟ್ ಎ ಅಲ್ಲಿ 2 ಸೆಲೆಕ್ಟ್ ಮಾಡಬೇಕು, ಪಾರ್ಟ್ ಬಿ ಅಲ್ಲಿ 2 ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ಮತ್ತೆ PWD-AEE ಬರ್ತೀನಿ. ಇಲ್ಲಿ ನೋಡಿ ಏನು ಹೇಳ್ತಾ ಇದ್ದಾರೆ, ಪೇಪರ್ 2, ಪೇಪರ್ 3, ಪೇಪರ್ 4, ಪೇಪರ್ 5 ಎಷ್ಟು ಪೇಪರ್ ಆಯಿತು, ಟೆಕ್ನಿಕಲ್ ಪೇಪರ್ 4 ಆಯಿತು. ಅಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ, ಪಾರ್ಟ್ ಎ ಅಲ್ಲಿ 2, ಪಾರ್ಟ್ ಬಿ ಅಂದರೆ ಏನಾಯಿತು, ಸೇಮ್ ಇದೆ. ಗೊತ್ತಾಯ್ತಾ? ಇನ್ನೊಂದು ನಿಮ್ಗೆ ತೋರಿಸ್ತೀನಿ, ಇದಾಯ್ತಾ. ಇನ್ನೊಂದು ತೋರಿಸ್ತೀನಿ ನಿಮಗೆ ನೋಡಿ. ಇದು ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ AEE ನೋಟಿಫಿಕೇಶನ್ ಬರೋದಿತ್ತು, ಅದರದ್ದು ಒಂದು ಸಿಲೆಬಸ್ ಕಾಪಿ, ಡ್ರಾಫ್ಟ್ ಕಾಪಿ ಇದೆ. ಇದು ನೋಟಿಫಿಕೇಶನ್ ಅಲ್ಲ, ಡ್ರಾಫ್ಟ್ ಕಾಪಿದು ಒಂದು ನಾನು ನಿಮಗೆ ಸಿಲೆಬಸ್ ತೋರಿಸ್ತೀನಿ. ರೈಟ್, ಇಲ್ಲಿ ನೋಡಿ ಇವಾಗ ಇವ್ರು ಏನು ಹೇಳ್ತಾ ಇದ್ದಾರೆ ಅಂತ, ಆಲ್ ಕ್ವಶನ್ ಪೇಪರ್ ಎಕ್ಸೆಪ್ಟ್ ಕನ್ನಡ ಲ್ಯಾಂಗ್ವೇಜ್ ಪೇಪರ್ ಮಸ್ಟ್ ಬಿ ಆನ್ಸರ್ಡ್ ಇನ್ ಇಂಗ್ಲೀಷ್ ಇನ್ ದೇರ್ ಓನ್ ಹ್ಯಾಂಡ್. ಸೇಮ್ ಕಾಪಿ ಪೇಸ್ಟ್ ಇದೆ. ಇವು ಮೂರೂ ನೋಡಿದಾಗ ಏನು ಸೇಮ್ ಕಾಪಿ ಪೇಸ್ಟ್ ಇದೆ ಎಲ್ಲನೂ. ಇಂಗ್ಲೀಷ್ ಮತ್ತೆ 100, ಕನ್ನಡ 100, 1.5 hour ಟೈಮು, ಮಾರ್ಕ್ಸ್ ಅಪ್ಟೇಡ್ ಇನ್ ಕಂಪಲ್ಸರಿ ಪೇಪರ್ ಕ್ವಾಲಿಫೈಯಿಂಗ್ ಇದೆಲ್ಲನೂ ಸೇಮ್ ಟು ಸೇಮ್ ಇದೆ. ರೈಟ್, ಜನರಲ್ ನಾಲೆಜು ಮ್ಯಾಕ್ಸಿಮಮ್ ಮಾರ್ಕ್ಸ್ 100 ಅಂತ ಇದೆ. ಇವ್ರು ಇನ್ನೂ ಕ್ಲಾರಿಫೈ ಮಾಡಿಲ್ಲ ಆಯಿತಾ, ಬಟ್ ಸೇಮ್ ಇದೆ ತಾನೆ. ಆಪ್ಷನಲ್ ಸಬ್ಜೆಕ್ಟ್ ಇಲ್ಲಿ ನೋಡಿ ಏನು ಹೇಳಿದ್ದಾರೆ, ಕ್ಯಾಂಡಿಡೇಟ್ ಮೇ ಸೆಲೆಕ್ಟ್ ಎನಿ 2 of the ಸಬ್ಜೆಕ್ಟ್ ಸ್ಪೆಸಿಫೈಡ್ ಇನ್ ಪಾರ್ಟ್ ಎ ಅಂಡ್ ಪಾರ್ಟ್ ಬಿ. ಈಗ ನೋಡಿ ಇರಿಗೇಷನ್ ಈ ಪಾರ್ಟ್ ಎ, ಇಲ್ಲಿ ನಾನು ಮೊದಲೇ ಹೇಳ್ತಾ ಇದ್ದೀನಿ ಇದೆ ಅಂತ ತಿಳ್ಕೊಳಕ್ಕೆ ಹೋಗ್ಬಿಡಿ, ಬಟ್ ನಿಮಗೊಂದು ಡ್ರಾಫ್ಟ್ ಗೊತ್ತಾಗಲಿ ಅಂತ ನಾನು ತೋರಿಸ್ತಾ ಇರೋದು, ಓದೋರಿಗೆ ಹೆಲ್ಪ್ ಮಾಡೋಕ್ಕೆ ನಾನು ಮಾಡ್ತಾ ಇರೋದು. ಯಾರು ಸುಮ್ಮನೆ ನೋಡೋರಿದ್ದಾರೆ ನೋಡ್ಕೊಂಡು ಸುಮ್ಮನೆ ಇದ್ಬಿಡಿ ಆಯಿತಾ. ಪಾರ್ಟ್ ಎ ಪಾರ್ಟ್ ಬಿ, ಪಾರ್ಟ್ ಎ ಅಲ್ಲಿ 2 ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಬೇಕು, ಅಂದರೆ ಇರಿಗೇಷನ್, ರೋಡ್ ಬ್ರಿಡ್ಜು, ಪಬ್ಲಿಕ್ ಹೆಲ್ತ್, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್. ಇವು 4ರಲ್ಲಿ ಯಾವುದಾದ್ರೂ 2. ಪಾರ್ಟ್ ಬಿ ಅಲ್ಲಿ 8 ಸಬ್ಜೆಕ್ಟ್ ಇದೆ ಆಯಿತಾ, ಅಲ್ಲ 6, 7, 8, 9 ಸಬ್ಜೆಕ್ಟ್ ಇದೆ. 9 ಸಬ್ಜೆಕ್ಟಲ್ಲಿ ಯಾವುದಾದ್ರೂ 2 ಸೆಲೆಕ್ಟ್ ಮಾಡಬೇಕು. ಇದರಲ್ಲೂ ರೂಲ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ರೋಡ್ ಆ್ಯಂಡ್ ಬ್ರಿಡ್ಜ್ ಸೆಲೆಕ್ಟ್ ಮಾಡಿಬಿಟ್ಟು ಮತ್ತು ನಾನಿಲ್ಲಿ ಹೈವೇ ಮಾಡ್ತೀನಿ ಅಂದರೆ ಅಲೋ ಮಾಡೋದಿಲ್ಲ. ನಾನಿಲ್ಲಿ ಆಮೇಲೆ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಮಾಡಿಬಿಟ್ಟು ನಾನಿಲ್ಲಿ ಏನು ಮಾಡ್ತೀನಿ ಅಂತಂದರೆ ಇಲ್ಲೊಂದಿದೆ ಇಲ್ಲೂ ಪಬ್ಲಿಕ್ ಹೆಲ್ತ್ ಮಾಡ್ತೀನಿ ಅಂದರೆ ಬರೋದಿಲ್ಲ. ರೈಟ್, ಈ ಕಡೆ ಕಾಮನ್ ಇರೋದನ್ನ ನೀವು ಸೆಲೆಕ್ಟ್ ಮಾಡೋಂಗಿಲ್ಲ. ಈ ಕಡೆ ನೀನು ಇರಿಗೇಷನ್ ಮಾಡಿದ್ರೆ ಆ ಕಡೆ ಮಾಡ್ಬೋದು, ಈ ಕಡೆ ನೀನು ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಮಾಡಿದ್ರೆ ನೀನು ಆ ಕಡೆ ಮಾಡ್ಬೋದು, ಯಾವುದು ಹೈವೇ ಇಂಜಿನಿಯರಿಂಗ್ ಮಾಡ್ಬೋದು ಆ ಕಡೆ. ಗೊತ್ತಾಯ್ತಾ? ಸೊ ಇವು 2 ಸಬ್ಜೆಕ್ಟು 4 ಸಬ್ಜೆಕ್ಟ್ ಅಂದರೆ ಎಷ್ಟು, 100, 400 ಸೇಮ್ ಇದೆ ತಾನೆ. ಇಲ್ಲಿ ನೋಡಿ, ಈಗ ನೋಡಿ ಸಿಲೆಬಸ್ಸು ಕೊಟ್ಟಿದ್ದೀನಿ, ಇಲ್ಲಿದೆ. ಈ PDF ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ನಮ್ಮ ಚಾನಲ್ ಸಿವಿಲ್ ವಿತ್ ಸುಧೀರ್ ಟೆಲಿಗ್ರಾಮ್ ಗ್ರೂಪಲ್ಲಿದೆ, ದಯವಿಟ್ಟು ಹೋಗಿ ನೋಡಿ ಆಯಿತಾ. ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ ನಿಮಗೋಸ್ಕರ, ನಿಮ್ಗೇನಾದರೂ ತಿಳಿಲಿ ಬೇಗ ಮಾಡಿ ಅಂತ. ಏನಕ್ಕೆ ಮಾಡ್ತೀವಿ ಇದೆಲ್ಲ, ಬೇಗ ಸ್ಟಡಿ ಮಾಡಿರಿ ಅಂತ. ನೋಟಿಫಿಕೇಷನ್ ಮೇಲೆ ಮಾಡಿದ್ರೆ ಏನೂ ಆಗಲ್ಲ. ಎಕ್ಸಾಮ್ ಡೇಟ್ ಬಂದಮೇಲೆ ಮಾಡ್ತೀನಿ ಸರ್, ನಾನು ತುಂಬ ಟ್ಯಾಲೆಂಟೆಡ್ ಇದ್ದೀನಿ, ಮಾಡಿ. ಓಕೆ, ನೋ ಇಶ್ಯೂ. ಇರಿಗೇಷನ್ ಸಬ್ಜೆಕ್ಟ್ ಏನೇನು ಓದಬೇಕು ಇಲ್ಲಿದೆ ನೋಡಿ, ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದು ಬೇಕಾದ್ರೆ PDF ನಾನು ಶೇರ್ ಮಾಡ್ತೀನಿ, ಅದರಲ್ಲಿ ಏನಿದೆ. ಹೈಡ್ರಾಲಜಿ ಸ್ಟಡಿ ಏನೇನು ಮಾಡಬೇಕು ನೋಡಿ ಎಲ್ಲ ಕೊಟ್ಬಿಟ್ಟಿದ್ದಾರೆ, ಏನೂ ಬಿಡೋಂಗಿಲ್ಲ. ನೀವು ಎಲ್ಲ ಓದಬೇಕು. ಇರಿಗೇಷನ್ ಬುಕ್ ಓಪನ್ ಮಾಡಬೇಕು, ಫಸ್ಟಿಂದ ಲಾಸ್ಟ್ವರೆಗೆ ಎಲ್ಲನೂ ಓದಬೇಕು ಆಯಿತಾ. ಬಿಕಾಸ್ ದಿಸ್ ಇಸ್ ಇದು AEE ಎಕ್ಸಾಮ್, ಇದು AE ಅಲ್ಲ JEE ಇದು AEE ಟಫ್ ಕಾಂಪಿಟೇಷನ್. ರೋಡ್ ಆ್ಯಂಡ್ ಬ್ರಿಡ್ಜಸ್ ನೋಡಿ ಎಲ್ಲನೂ ಇದೆ. ಏನಾದರೂ ಬಿಟ್ಟಿದ್ದಾರಾ? ಏನೂ ಬಿಟ್ಟಿಲ್ಲ, ಎಲ್ಲ ಇದೆ. ಬ್ರಿಡ್ಜಸ್ ಇದೆ, ಬ್ರಿಡ್ಜಸ್ಸು ಎಲ್ಲ ನಾರ್ಮಲಿ ಬೇಕೆ ಏನಿತ್ತು ಅದೇ ಇದೆ. ಸ್ಯಾನಿಟರಿ ಇಂಜಿನಿಯರಿಂಗಲ್ಲಿ ಏನು ಬೇಕು ನೋಡಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ವಾಟರ್ ಸಪ್ಲೈಲಿ ಏನಿದೆ ನೋಡಿ, ಇದೆಲ್ಲ ಓದಬೇಕು. ರೈಟ್, ಇದೆಲ್ಲ ಓದಬೇಕು. ಕನ್ಸ್ಟ್ರಕ್ಷನ್ ಟೆಕ್ನಾಲಜಿಯಲ್ಲಿ ಏನಿದೆ ನೋಡಿ, ಈ ಸಿಲೆಬಸ್ಸು PWD-AEಗೆ ಬಂದಿತ್ತು, ಸೇಮ್ ಅದೇ ಸಿಲೆಬಸ್ ಇದೆ. ಸೊ ಓವರಾಲ್ ನಾನು ಏನು ಹೇಳಬೇಕಂತ ಇದ್ದೀನಿ ಅಂದರೆ, ತುಂಬ ಸಿಂಪಲಾಗಿ ಹೇಳ್ತೀನಿ. ಏನಂತಂದರೆ ಸಿಲೆಬಸ್ ಇದೆ, ದಯವಿಟ್ಟು ಓದೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇರೋದು. ತುಂಬ ಬೇಗ ನೋಟಿಫಿಕೇಷನ್ ಬರುತ್ತೆ WRDದು. ಓಕೆ, ಸೊ ಇದಿಷ್ಟು ಇನ್ಫಾರ್ಮೇಷನ್ ನಿಮಗೆಲ್ಲರಿಗೂ ಕೊಡಬೇಕಿತ್ತು. ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಇದೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.